62 ನಾನು ನನ್ನ ಯೋಗ ಜೀವನವನ್ನು ಶುರು ಮಾಡಿದೆ ಸರ್. ಬಾಲಕನಾಗಿ ಮತ್ತು ನಾನು ಕಲಿತಾ ನಮ್ಮ ಒಂದು ವಿದ್ಯಾರ್ಥಿಯಾಗಿ ನಾನು ನನ್ನ ತಂದೆ ಕಲಿಸಿದ್ದೆ ನಾನು ಪ್ರಾಕ್ಟೀಸ್ ಮಾಡ್ಕೊಳ್ಳೋಕೆ ಅದು ಸಹಜವಾಗಿ NK ಪಟವೇಗಾರ್ ಗುರುಗಳು ಅನ್ನೋರು ನನಗೊಂದು ಪ್ರೇರೇಪಣೆ ಮಾಡಿ ಎಲ್ಲರಿಗೂ ಕಲಿಸ್ಲಿಕ್ಕೆ ಹಚ್ಚಿದ್ರು. ಅವತ್ತಿದ್ದ ನಂದು ಯೋಗದ ಕಲಿಸುವಿಕೆ ಜರ್ನಿ ಶುರು ಆಗ್ತದೆ. ಸೊ ಈಗ ನಾನು ಸುಮಾರು ವರ್ಷಗಳು ಕಲಿಸ್ತಾ ಬಂದೆ. ಅದು ನಾನು ಎಲ್ಲ ಚೆನ್ನೈ ದೇಶದ ದೊಡ್ಡ ನಗರಗಳಲ್ಲಿ ಹೋಗಿನಿ, ಸಣ್ಣ ಹಳ್ಳಿಗೂ ಹೋಗಿನಿ ರೀ. ಅನೇಕ ನೂರಾರು ಸಾವಿರಾರು ಕ್ಯಾಂಪ್ಗಳನ್ನು ಮಾಡಿದಾಗ ನನಗೆ ಹೊಳೆದದ್ದು ನಾನು ಅಡ್ಡಾಡಬಾರ್ದು, ಈ ಯಾರು ಆಸಕ್ತಿ ಅದಾರ ಅವರೇ ಬಂದು ನನ್ನ ಕಡೆ ಬಂದು ಇದನ್ನು ತೊಗೋಬೇಕು ಅಂತ ತಿಳ್ಕೊಂಡು. ಹೀಗಾಗಿ ನಾನಿಲ್ಲಿ ಭಂಡಾರಿ ಕಾಲೇಜ್ನೊಳಗೆ ಒಬ್ಬ ಶರೀರ ಶಿಕ್ಷಣ ಪ್ರಾಧ್ಯಾಪಕನಾಗಿ ನಾನು ಸೇವೆ ಸಲ್ಲಿಸಬೇಕಾದಾಗ ಇಲ್ಲಿ ಎಷ್ಟೋ ಜನ ಬದಾಮಿಗೆ ಮಾಡಿರಿ, ಬಾಗಲಕೋಟೆಗೆ ಮಾಡಿರಿ ಅಂತ ಕೇಳಿಕೊಂಡ್ರು ಕೂಡ ನಾನು ಇಲ್ಲೇ ನೌಕರಿ ಮಾಡ್ತಾ ಇರೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಇಲ್ಲೇ ಪ್ರಾರಂಭದಲ್ಲಿ 4 ಎಕರೆ ಜಾಗ ತೊಗೊಂಡು ಒಂದು ಪರ್ಣಕುಟಿಯನ್ನು ಸ್ಥಾಪನೆ ಮಾಡಿದೆ ಸರ್. ಅಲ್ಲಿ ನಾನು ಬರೀ ಯೋಗವನ್ನು ಕಲಿಸ್ತಾ ಇರುತ್ತಿದ್ದೆ. ಬಟ್ ಅದ್ರ ಜೊತೆಗೆ ಆಯುರ್ವೇದ ಶುರು ಆಯಿತು ಸರ್, ತಂತ್ರ ಶುರು ಆಯಿತು, ಮಂತ್ರ ಶುರು ಆಯಿತು, ಯಂತ್ರ ಶುರು ಆಯಿತು, ರೇಖಿ ಶುರು ಆಯಿತು. ಹೀಗೆ ಅನೇಕ ಅದನ್ನು ನಾನು ಅದರ ಜೊತೆಗೆ ಯೋಗದ ಕೂಡ ಅಲೈಡ್ ಸೈನ್ಸ್ ಅಂತ ನಾವು ಹೇಳ್ತೀವಲ್ಲ ಅದನ್ನು ಮಾಡ್ತಾ ಬಂದೀವಿ. ಮುಂದೆ ಬರ್ತಾ ಮೊದಲು ಪರ್ಣಕುಟಿ ಇದ್ದದ್ದು ಬಿದ್ದು ಹೋಯಿತು. ಅದಕ್ಕೆ ಈ ಹೇಗೆ ಪರ್ಣಕುಟಿ ಇತ್ತು ಅದೇ ಸ್ಥಾನದೊಳಗೆ ಒಂದು ದೊಡ್ಡ ಕಟ್ಟಡ ಕಟ್ಟಿದ್ದು ಮಾಡಿದ್ದೀವಿ. ಆನಂತರ ಇಲ್ಲಿ ಅನೇಕ ಧ್ಯಾನ ಮಂದಿರಗಳು ಮಾಡಿದ್ವಿ ಸರ್. ಒಂದು ಪಿರಾಮಿಡ್ ಧ್ಯಾನ ಮಂದಿರ ಅಂದರೆ ನಾನು MVS ಕಾಲೇಜ್ ಧಾರವಾಡದೊಳಗೆ ನಾನು ಫಿಸಿಕಲ್ ಎಜುಕೇಷನ್ ಕಾಲೇಜ್ ಇರೋದು, ಅಲ್ಲಿ ಲೆಕ್ಚರ್ ಕಮ್ ವಾರ್ಡನ್ ಕೆಲಸ ಮಾಡ್ತಿದ್ದೆ. ಅಲ್ಲಿ ನಮ್ಮ ಕಲಿಗೆ ಒಬ್ಬರು DK ಸುರೇಶ್ ಅಂತ ತಿಳ್ಕೊಂಡು ಸರ್, ಅವರ ಸಿಸ್ಟರು ಆಸ್ಟ್ರೇಲಿಯಾಕ್ಕಿದ್ರು ಸರ್. ಆಸ್ಟ್ರೇಲಿಯಾದಿಂದ ಅವ್ರು ಬರಬೇಕಾದಾಗ ಒಂದು ಪಿರಾಮಿಡ್ ಸೇಫ್ನಲ್ಲೇ ಇರ್ತಕ್ಕಂಥ ಒಂದು ಪುಸ್ತಕವನ್ನು ಅವ್ರು ತಂದು ಅವರ ತಮಗೆ ಕೊಟ್ಟರು. ಅವ್ರಿಗೆ ಇಂಟ್ರೆಸ್ಟ್ ಇದ್ದಿಲ್ಲ, ಅವ್ರು ನನಗೆ ಕೊಟ್ಟರು. ಅದ್ರ ಓದ್ತಾ ಹೋದಾಗ ಅದು ಪಿರಾಮಿಡ್ ಬಗ್ಗೆ ಹುಚ್ಚು ಶುರು ಆಯ್ತು ನನಗೆ. ಯೋಗದೊಳಗೆ ಪಿರಾಮಿಡ್ದೊಳಗೆ ಯೋಗ ಸಾಧನೆ ಕುರಿತು ಅದನ್ನು ಬರೆದಿದ್ರಿ. ಅದನ್ನು ಮಾಡ್ತಾ ಬಂದಿಂದ ನಾನು ಬರೀ ದಾರ ಕಟ್ಟು ನೋಡಿದೆ, ಇಟ್ಟಂಗಿ ಕಟ್ಟು ನೋಡಿದೆ, ಮಡ್ ನೋಡಿದೆ. ಇದ್ರೊಳಗೆ ಹಿಂಗೆ ಮಾಡ್ತಾ ಭಾಳ ಹಾಳು ಮಾಡಿಕೊಂಡೆ. ಬಟ್ ಪಿರಾಮಿಡ್ ಶೇಪ್ನೊಳಗೆ ಅದ್ಭುತ ಶಕ್ತಿ ಐತೆ ಅನ್ನೋದು ಗೊತ್ತಾಗ್ತದೆ. ಹೀಗಾಗಿ 1986 ನಾವು ಒಂದು ದೊಡ್ಡ ಪಿರಾಮಿಡನ್ನು ನಾವು ಇಲ್ಲಿ ಕಟ್ಟಿದ್ವಿ ಸರ್. ಅಲ್ಲಿ ಎಷ್ಟು ಜನ ಕೂತ್ಕೋಬೋದು? ಸುಮಾರು ಅವಾಗ ಪ್ರಾರಂಭದಲ್ಲಿ 150 ಜನ ಕೂಡ್ತಿದ್ರು ರೀ. ಮುಂದೆ ಅದು ಎತ್ತರ ಮಾಡ್ಬೇಕಂತ ತಿಳ್ಕೊಂಡು ಎತ್ತರ ಮತ್ತೆ ಸುಮಾರು 800 ಟ್ರ್ಯಾಕ್ಟರ್ ಮಣ್ಣು ಹಾಕಿಸಿ ಮತ್ತೆ ಎತ್ತರ ಮಾಡಿದ್ರು. ಯಾಕಂದ್ರೆ ಇನ್ನೊಂದು ನಮ್ಮ ತಲೆಗೆ ಇತ್ತು ವಾಸ್ತು ಕುರಿತು. ಅವಾಗ ಆ ವಾಸ್ತುನ ಮೇಂಟೈನ್ ಮಾಡ್ಬೇಕಂತಕೊಂಡು ಹೆವಿ ಮಾಡ್ಬೇಕಂತಕೊಂಡು ಮತ್ತಿಷ್ಟು ಮುಚ್ಚಿ ಅದನ್ನು ಎತ್ತರ ಮಾಡಿದ್ವಿ ರೀ. ಮತ್ತು ಈಗ ಅದು ಸುಮಾರು 80 ಜನ ಆರಾಮಾಗಿ ಕೂಡ್ತಾರೆ ಸರ್. 80 ಜನ ಆರಾಮಾಗಿ ಕೂತ್ಕೊಂಡು ಅಲ್ಲಿ ಯೋಗ ಸಾಧನೆ ಮಾಡ್ತಾರೆ, ಪ್ಲಸ್ ಪಿರಾಮಿಡ್ ಮೆಡಿಟೇಷನ್ ಮಾಡ್ತಾರೆ ಸರ್. ಅಂದರೆ ನಾವು ಹೊರಗಡೆ ಧ್ಯಾನ ಮಾಡೋದಕ್ಕೂ ಪಿರಾಮಿಡ್ನೊಳಗೆ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೂ ಅದು ಪೂರಕವಾಗಿ ಬೇಗ ನಮಗೆ ಪಿರಾಮಿಡ್ ಧ್ಯಾನ ಹತ್ತದ ಇಫೆಕ್ಟ್ ಆಗ್ತದೆ. ಮುಂದೆ ಆಮೇಲೆ ಹೀಗಾಗಿ ನಮ್ಮೇಲೆ 4 ಪಿರಾಮಿಡ್ಗಳನ್ನ ಸ್ಥಾಪನೆ ಮಾಡಿ 4 ಕಡೆ ಮಾಡಿದ್ವಿ. ಅದ್ರ ಜೊತೆಗೆ ಮುಂದೆ ನಾನು ಇಗತ್ಪುರಿ ಒಳಗೆ ಗೋಯಂಕ ಅಂತ ತಿಳ್ಕೊಂಡು ನಮಗೆ ಗೊತ್ತಿರಬೇಕು, ಇಗತ್ಪುರಿ ಹೋಗಿ ನಾನು ಅಲ್ಲಿ ವಿಪಾಸನ ಧ್ಯಾನ ಮಂದಿರ ಅವ್ರು ಕಲ್ತು ಬಂದ್ಮೇಲೆ ನನಗೆ ಭಾಳ ಇಂಪ್ರೆಷನ್ ಆಯಿತು. ಅದಕ್ಕೆ ನಾವು ಇಲ್ಲಿ ವಿಪಶ್ಯನ ಧ್ಯಾನ ಮಂದಿರ ಟೈಪನ್ನ ಒಂದು ಮಾಡಿದ್ದೀವಿ. ಅದ್ರ ಕೂಡ ನಾವು ನಕ್ಷತ್ರ ಧ್ಯಾನ, ಸಂಕಲ್ಪ ಧ್ಯಾನ, ರೇಖಿ ಧ್ಯಾನ, ಅನಂತರ ಚಿನ್ನಮಸ್ತ, ಈ ಥರದ 7 ಥರದ ಧ್ಯಾನವನ್ನು ಕಲಿಸ್ತಕ್ಕಂಥ ವಿಪಾಸನ ಧ್ಯಾನವನ್ನು ಇಲ್ಲಿ ಮುಂದುವಾಗಿ ಇಟ್ಕೊಂಡು ಒಂದು ಧ್ಯಾನ ಮಂದಿರ ಮಾಡಿದ್ದೀವಿ. ಅದಂತೂ ಪರಮಾದ್ಭುತ. ಅದ್ರ ಕಾನ್ಸೆಪ್ಟೇ ಭಾಳ ಇದಾದ. ಜನ ಚಿರ್ಕೊಂಡು ಬರ್ತಾರೆ. ಅಲ್ಲಿ 15 ನಿಮಿಷ ಕೂತ್ರಪ್ಪ ಅಂದ್ರೆ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಭಾವನೆಯಿಂದ ಹೊರಗೆ ಬರ್ತಾರೆ, ಫ್ರೆಶ್ ಆಗಿ ಬರ್ತಾರೆ. ಹೀಗೆ ಅನೇಕ ಧ್ಯಾನ ಮಂದಿರಗಳದಾವ. ಆನಂತರ ಪಿರಾಮಿಡ್ ಧ್ಯಾನ ಮಂದಿರಗಳ ಜೊತೆಗೆ ಭೂಗರ್ಭ ಧ್ಯಾನ ಮಂದಿರ ಅಂತ ಮಾಡಿವ್ರಿ. ಆನಂತರ ನಾನು ಪ್ರಾರಂಭದಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕೆ ದೊಡ್ಡ ದವಾಖಾನೆ ಕಟ್ಟಿದ್ದೀವಿ ರೀ. ಮತ್ತು ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿದ್ದೀವಿ ರೀ. ಮುಂದೆ ನಮ್ಮ ಮಗ ಡಾಕ್ಟರ್ ದೀಪಕ್ ಅವರು BMS ಮಾಡಿಕೊಂಡು MD ಮಾಡ್ಕೊಂಡು ಬಂದಾದಮೇಲೆ ನಾವು ಪೂರ್ಣ ಇದನ್ನು ನಾವು ನೇಪಥ್ಯಕ್ಕೆ ಸರಿದೀವಿ. ರಿಟೈರ್ಮೆಂಟ್ ತೊಗೊಂಡು ಅವ್ರ ಕೈಯಾಗಿ ಕೊಟ್ಟಿವಿ. ಈಗ ಅವರು MD ಮಾಡಿಕೊಂಡು MSc ಇನ್ ಯೋಗ, MSc ಇನ್ ನ್ಯೂಟ್ರಿಷನ್ನು, MA ಸಂಸ್ಕೃತ, ಹೀಗೆ ಅವರು ಕೂಡ ನಮ್ಮಂತೆ ಒಂದು 5-6 PG ಡಿಗ್ರಿಯನ್ನು ಮುಗಿಸ್ಕೊಂಡು ಈ ಪಿರುಕೇಶ್ ಕಾಲೇಜಿನಾಗ ಪ್ರಾಧ್ಯಾಪಕರಾಗಿ ಮಾಡ್ತಾ ಇಲ್ಲಿ ಆಶ್ರಮದ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅವರು ಈ ಸ್ಕೆಲ್ಟಲ್ ಥೆರಪಿ ಮತ್ತು ನಾನು ಹೇಳಿದ್ನಲ್ರಿ, ಅವರು ಈ ಒಂದು ಅಲೈನ್ಮೆಂಟ್ ಅಂದರೆ ಬೆನ್ನು ಹುರಿ ಅನ್ನೋದು
ಒಂದು ಅಲೈನ್ಮೆಂಟ್ ಇದೆ. ಒಂದು ಸ್ವಲ್ಪ ತಪ್ಪಪ್ಪ ಅಂತ ಹೆಂಗೆ ನಾವು ವೀಲ್ ಅಲೈನ್ಮೆಂಟ್ ಮಾಡ್ತೀವಿ ಹಂಗೆ ಬೆನ್ನುಹುರಿ ಅಲೈನ್ಮೆಂಟ್ ಮಾಡೋದ್ರೊಳಗೆ ಅವ್ರು ಅತ್ಯಂತ ಪಾರಂಗತರದಾರ. ಹೀಗಾಗಿ ತುಂಬ ಜನ ಬರ್ತಾರೆ. ಅವ್ರಿಗೆ ಅನುಕೂಲ ನಿಂತ್ಕೊಂಡು ಪಂಚಕರ್ಮ ಚಿಕಿತ್ಸಾ ಘಟಕ ಮತ್ತು ಫಿಸಿಯೋಥೆರಪಿ ಘಟಕ ಮತ್ತು ಅನೇಕ ಧ್ಯಾನ ಮಂದಿರಗಳು ಆನಂತರ ಮತ್ತು ಇಲ್ಲಿ ಬರ್ತಾ ಬರ್ತಾ ಪೇಷಂಟ್ ಜಾಸ್ತಿ ಆದ ಕೂಡಲೇ ಸುಮಾರು 150 ಜನ ಇರಲಿಕ್ಕೆ ವ್ಯವಸ್ಥೆ. ಇನ್ನೊಂದು 50 ಜನ ಬರೀ ಬೆಡ್ ಹಾಕಿದ್ರೆ ನಾವು ಮಾಡ್ಬೋದು. 200 ಜನ ಇಲ್ಲೇ ವ್ಯವಸ್ಥೆ ಐದು ಸಲ ಬಂದಿರಲಿಕ್ಕೆ ಅವ್ರ ಊಟದ ವ್ಯವಸ್ಥೆ ಮಾಡೀವಿ, ಇರ್ಲಿಕ್ಕೆ ವ್ಯವಸ್ಥೆ ಮಾಡೀವಿ. ಸುಮಾರು ಬಾತ್ರೂಮ್ಗಳು, ಟಾಯ್ಲೆಟ್ಗಳು, ಆನಂತರ ಸಾಕಷ್ಟು ನಿಸರ್ಗದ ಮಡಲೊಳಗೆ ಇರ್ತಕ್ಕಂಥ ಒಂದು ಗುಳೆ ಗುಡ್ಡದಂಥ ಬಯಲು ಸೀಮೆಯೊಳಗೆ ಬರಡು ಪ್ರದೇಶದೊಳಗೆ ಉಷ್ಣ ಪ್ರದೇಶದೊಳಗೆ ಇಂಥದ್ದೊಂದು ಮಾಡಿದ ಬಂದು ಭಾಳ ಒಳಗೆ ಬಂದ ಕೂಡ ಏನೋ ಒಂದು ಎನರ್ಜಿ ಅದ, ಏನೋ ಒಂದು ಅವರ ಅದ ಇಲ್ಲೇ ಏನ್ರಿ, ಅದಕ್ಕೆ ಒಂದು ಡಿವಿನಿಟಿ ಅವ್ರಿಗೆ ಫೀಲ್ ಆಗುತ್ತೆ ಸರ್. ಯಾಕಂದರೆ ಈ ಥರದ ಒಂದು ಇದನ್ನು ಮಾಡಿಕೊಂಡು ಎಲ್ಲ ಅವ್ರಿಗೆ ಡೆವಲಪ್ ಮಾಡಿ ಸರ್. ಪ್ರಾರ್ಥನಾ ಮಂದಿರದ್ದು ಮಾಡಿವಿ, ದೊಡ್ಡ ಲೈಬ್ರರಿ ಅದು ಸರ್. ಸುಮಾರು ಒಂದು ಕಾಲಕ್ಕೆ 14 ಲಕ್ಷ ರೂಪಾಯಿ ಪುಸ್ತಕ ಅದರಲ್ಲಿ ಶೇಖರಣೆ ಮಾಡ್ತೀವಿ ಸರ್. ಈಗ ಓದುವವರು ಯಾರೂ ಇಲ್ಲ ಸರ್, ಯಾರು ಓದ್ತಾ ಇರಲ್ಲ. ಹೀಗಾಗಿ ಎಷ್ಟೋ ಲೈಬ್ರರಿಗಳಿಗೆ ಅವ್ನು ಕೊಟ್ಬಿಟ್ಟಿವಿ ರೀ. ಅದಾಗಿ ಇನ್ನೂ ಒಂದು 40% ಪುಸ್ತಕಗಳು ನಾವಿನ್ನೂ ಇಟ್ಕೊಂಡಿವಿ ರೆಫರೆನ್ಸ್ಗಾಗಿ. ಸೊ ಈ ಥರ ಅನೇಕ ಫೆಸಿಲಿಟಿಗಳನ್ನ ಯಾವಾಗ ಹೆಂಗೆ ಬರ್ತದೆ ಅದನ್ನು ಕ್ರಿಯೇಟ್ ಮಾಡ್ಕೊಂಡು ಹೊಂಟೀವಿ. ಇದುವರೆಗೂ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಆದರೂ ಕೂಡ ನನಗೆ ಯಾರನ್ನೂ ನಾವು ತಾಂತ್ರಿಕ ಇದನ್ನು ತೊಗೊಳಿಕ್ಕೆ ಹೋಗಿಲ್ಲ, ಸಹಾಯ ತೊಗೊಂಡಿಲ್ಲ, ಯಾವ ಇನ್ನೆಲ್ಲರಿಗೂ ಕೇಳಿಲ್ಲ ಸರ್. ದೇವ್ರು ಏನು ನನಗೆ ಬುದ್ಧಿ ಕೊಡ್ತಾನ, ಏನು ಇಂಟ್ಯೂಷನ್ ಅಂತೀವಿ ನಾವು, ಮನಸ್ಸಿನಾಗ ಒಂದು ಭಾವನೆ ಬರ್ತಿತ್ತು ಇದು ಹೀಗೆ ಆಗಬೇಕು ಅಂದ್ಕೊಂಡು ಹಂಗೆ ಆಗ್ತಾ ಬಿದ್ದದ. ನನಗೂ ಗೊತ್ತಿಲ್ಲ. ಬಟ್ ಸ್ವಲ್ಪ ಹೆಂಗೆ ಕಟ್ಕೊಂಡು ಹೋಗಿ ಪೂರ್ಣ ಒಂದೇ ಕಡೆ ಒಂದು ಈಗಿನವ್ರು ಕಟ್ಟಿದ ಒಂದೇ ಕಡೆ ಬರೋಂಗೆ ಕಟ್ತಾರೆ. ಹಂಗೆ ಪ್ಲ್ಯಾನ್ ಪುಣ್ಯ ನಾವು ಕಟ್ಟಲಿಲ್ಲ. ಅದೇ ದೊಡ್ಡ ಸ್ವಲ್ಪ ಇದು. ಬಟ್ ಅದಕ್ಕೆ ತುಂಬ ಚೆಂದಾಗಿ ಇರ್ತಕ್ಕಂಥ ಎಲ್ಲರೂ ಕೂಡ ಬಂದು ಇಂಪ್ರೆಷನ್ ಆಗ್ತದೆ ಸರ್. ಎಲ್ಲ ಸೌಕರ್ಯಗಳು, ನೀರಿನ ವ್ಯವಸ್ಥೆ ಇದೆ ಸರ್. ಮತ್ತು ಸ್ವಿಮ್ಮಿಂಗ್ ಪೂಲ್ ಅಂತ ಮಾಡಿದ್ವಿ ಮೊದಲು. ಮುಂದೆ ಅದನ್ನು ದೀಕ್ಷಾಸ್ಥಳ ಅಂತ ಮಾಡಿದ್ವಿ. ಅದರಲ್ಲಿ 37 ಥರದ ದೀಕ್ಷೆಯನ್ನು ಕೊಡ್ತೀವಿ ರೀ. ಏನ್ರಿ ಅನಂತರ ಹೀಗೆ ನಮ್ಮ ಮಗ ಬಂದ ಮೇಲೆ ಲ್ಯಾಬೊರೇಟ್ರಿ ಅಂತ ಮಾಡ್ಕೊಂಡಿದ್ದಾರೆ. ಅನಂತರ ಥೆರಪಿಟಿಕ್ ಸೆಕ್ಷನ್ ಅಂತ ಮಾಡ್ಕೊಂಡಾರ. ಅವ್ರಿಗೆ ಈಗ ನಡೆದ ಸರ್. ಏನ್ರಿ ಭೂಗರ್ಭ ಧ್ಯಾನ ಮಂದಿರ ಅಂತ ಐತೆ ಸರ್. ಅದು ಭಾಳ ಚಂದ ಆಯ್ತು. ಒಟ್ಟು ಈ ಥರದ ಒಂದು ಸಂಪನ್ಮೂಲಗಳವ ಅದು ಸುಮಾರು ಒಂದು 2-3-4 ದಶಕದಲ್ಲಿ ಬೆಳವಣಿಗೆ. ಹಾಂ ಸರ್, 4 ದಶಕಗಳು ಸರ್. ಸುಮಾರು 4 ದಶಕದೊಳಗೆ ಇದು ಬೆಳೆದು ನಿಂತತಿ. ಅದು ನನ್ನ ಸೌಭಾಗ್ಯ. ಆ ನಂತರ ದೇವಿ ಅಂಥ ಶಕ್ತಿ ಕೊಟ್ಟರು ನನಗೆ. ನಾಯೇನು ಬೆಳ್ಳಿ ಚಮಚೆ ಬಾಯಿಗೆ ಇಟ್ಕೊಂಡು ಹುಟ್ಟಿಲ್ಲ. ಬಟ್ ನಮ್ಮ ತಂದೆ ಒಬ್ಬರು ಗುಮಾಸ್ತರು, ಅವರು ಅತ್ಯಂತ ಕಡು ಬರ್ತದ ಹುಟ್ಟಿದವರು. ಬಟ್ ಜೀವನ ಹೋರಾಟ. ನಾನು ಪ್ರಾರಂಭದಲ್ಲಿ ಎಷ್ಟೋ ಶೆಡ್ಜಿಯರ್ ಮನೆಗೆ ಹೋಗಿ ಶಿಕೋಣಿ ಹೇಳಿದ್ದೀನಿ ಸರ್. ಶಿಕೋಣಿ ಗೊತ್ತದಲ್ಲ, ನೋಡ್ರಿ ಶಿಕೋಣಿ ಹೇಳಿದ್ದೀನಿ. ಮತ್ತು ಎಷ್ಟೋ ಮಂದಿ ನಮ್ಮ ಮಾರವಾಡಿ ಬಂದು ಮನೆಗೆ ಹೋಗಿ ವ್ಯಾಪಾರಸ್ಥರು ಇರ್ತಾರಲ್ಲ ಆ ಕಡೆ ಹೋಗಿ ಸಿಂಗ್ರಿ ಅವ್ರ ಮನೆ ಆಗಿದ್ದು ಸರ್. ಸಿಂಗ್ರಿ ಅವ್ರ ಮನೆ ಒಂದು ಟೊಪಿ ಹಾಕೋತಿದ್ರು. ಇಲ್ಲ, ಅವರು ಬೆಸ್ಟ್ ಸಿಂಗರ್ ಸರ್. ನಮ್ಮ ತಂದೆ ಬೆಸ್ಟ್ ಆರ್ಟಿಸ್ಟ್. ಅವರು ನಾಟಕಗಳ ಪಾತ್ರ ಮಾಡ್ತಿದ್ರು. ಹ್ಞೂ ರೀ. ಅವರು ಕ್ವಾಟಿಕಲ್ ಜಾತ್ರೆಯೊಳಗೆ ಪ್ರತಿ ವರ್ಷ ಅವರು ನಾಟಕಗಳ ಪಾತ್ರ ಮಾಡ್ತಿದ್ರು. ಮತ್ತು ಅಗ್ದಿ ಚಂದ ಹಾಡೋರು ಸರ್ ಅವರು. ಮತ್ತು ಎಲ್ಲ ಸ್ವಾಮಿಗಳು ಮತ್ತು ಇವು ಪ್ರವಚನಕಾರರು ಬಂದ್ರಪ್ಪ ನಮ್ಮ ಮನೆಗೆ ಅವರು ವಾಸ್ತಾ ಇದ್ದಾರೆ. ಹಿಂಗೆ ಆಧ್ಯಾತ್ಮಿಕವಾಯ್ತರು. ಅವರ ಬಳುವಳಿನೇ ನಾನೇ ಬರ್ತದೆ ಸರ್. ಏನ್ರಿ ಅವ್ರು ಭಾಳ ಆಧ್ಯಾತ್ಮಿಕ ಜೀವಿಗಳು ಮತ್ತು ಭಯಂಕರ ಬರಹಗಾರರು. ಇಷ್ಟು ಮುಚ್ಚಿನಂಥ ಅಕ್ಷರ ಬರೆಯೋರು ಮತ್ತು ಭಯಂಕರ ಓದುವುದು ಹುಚ್ಚು ಭಯಂಕರ. ಈಗ ವ್ಯಕ್ತಿತ್ವದ ವಿಕಾಸದಲ್ಲಿ ಮನೆಯದು ಮತ್ತು ತಂದೆ ತಾಯಿಗಳದ್ದು ಭಾಳ ಪಾತ್ರ ಐತೆ ಅಂತೇಳಿ. ಈಗ ಸ್ವಾಮಿ ವಿವೇಕಾನಂದರದಲ್ಲಿ ಅವರು ಆಧ್ಯಾತ್ಮಿಕ ಕಡೆ ವಾಲ್ಯಕ್ಕೆ ಮುಖ್ಯ ಕಾರಣ ಅಂದರೆ ಅವ್ರ ತಾಯಿಗೆ ಅಂತೇಳಿ. ಆಕೆ ತಾಯಿಗೆ ಏನಿತ್ತಂದ್ರೆ ಪ್ರತಿದಿನ ಏನು ಪೂಜೆಯನ್ನು ಮಾಡಲಾರ್ದಾರ ಪೂಜೆ ಮಾಡಿ ಯಾವುದೋ ಒಬ್ಬ ಹಾದೋಗ ಸನ್ಯಾಸಿ ಕರೆದು ಅವಾಗ ಆತಿಥ್ಯ ಮಾಡಿದ ಮೇಲೆ ಆಕೆ ಊಟ ಮಾಡುವಂಥ ಒಂದು ಪ್ರವೃತ್ತಿ ಇರ್ತದೆ. ಇದು ಬಾಲಕ ಇದನ್ನು ನೋಡ್ತಿದ್ದ. ಹೀಗಾಗಿ ಅವ ಆಟ ಆಡೋ ಸಂಬಂಧ ಸಹಿತ ರಾಮ ಸೀತಾ ವಿಗ್ರಹಗಳನ್ನು ಇಟ್ಕೊಂಡು ಆಟ ಆಡ್ತಿದ್ದ. ಈ ಥರದ ಪ್ರಭಾವ ಅವನ ಮೇಲೆ ಬೀರಿದ್ದಕ್ಕೆ ಅವ ಆಧ್ಯಾತ್ಮದ ಆ ರೀತಿ ನಮ್ಮ ತಂದೆ ಅವರ ಇನ್ಫ್ಲೂಯೆನ್ಸ್ ಅದ. ಮೊದಲ ಗುರು ಅವರೇ ನಿಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ತೋರಿಸಿದ್ರಿಂದ ಇದು ತಮಗೆ ಸಿಕ್ಕಿದೆ. ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ನನಗೆ ತಂದೆ ಮೊದಲ ಗುರು ಆದ. ನನ್ನ ಯೋಗದ ಕ್ಷೇತ್ರದೊಳಗೆ
ಅವರು ಬಿ ಕೆ ಅಯ್ಯಂಗಾರ, JK ಆನಂದ ನಿತ್ಯಾನಂದ ಸ್ವಾಮಿಗಳು, ಮುಕ್ತಾನಂದ ಸ್ವಾಮಿಗಳು ಇವರೆಲ್ಲರನ್ನು ಪರಿಚಯ ಮಾಡಿಸಿದವರೇ ಅವರು ಸರ್. ಹೌದು. ಮುಖ್ಯವಾಗಿ ಜಿಡ್ಡು ಕೃಷ್ಣಮೂರ್ತಿ ಅವ್ರನ್ನ ಸಣ್ಣವರಿದ್ದ ನಮಗೆ ಕರ್ಕೊಂಡು ಹೋಗಿದ್ರು ಸರ್. ನನಗೆ ಭಾಳ ಆಶ್ಚರ್ಯ ಅನಿಸ್ತದೆ. ಮತ್ತು ಬಿ ಕೆ ಅಯ್ಯಂಗಾರ ಕರೆ ಆನಂತರ ರಜನೀಶ್ ಅವ್ರಿಗೆ ಭೇಟಿ ಮಾಡಿಸಿದ್ದು ಅವ್ರು ನಮ್ಮ ತಂದೆನೇ. ಏನು ಅದೊಂದು ಭಾಳ ಅಪರೂಪದ ಇದು. ಸ್ವಾಮಿ ಕೋಲಯಾನಂದರನ್ನು ಭೇಟಿ ಮಾಡಿಸಿದ್ರಿ. ಅನೇಕ ಯೋಗಿಗಳನ್ನ ಅವರೇ ನನಗೆ ಭೇಟಿ ಮಾಡಿದ್ದಾರೆ. ಹೀಗಾಗಿ ಅನೇಕ ಗಡಿಯೊಳಗೆ ನಾನು ಬೆಳ್ಕೊಂಡು ಬಂದೆ, ತತ್ವಜ್ಞಾನ ಕಲಿತೆ. ಅದು ಸ್ವಲ್ಪ ಇದು ಜರ್ನಿ ಇದು ನನಗೆ. ಒಂದು ಎಲ್ಲರಿಗೂ 4 ಜನ್ಮಗಳ ಆದಾಗ ಎಷ್ಟು ಸಾಧಿಸ್ತಾರ ಅಷ್ಟು ಪರಮಾತ್ಮ ನನಗೆ ಒಂದೇ ಜನ್ಮದೊಳಗೆ ಸಾಧಿಸುವಂಥ ಒಂದು ಅವಕಾಶ ನನಗೆ ಕೊಟ್ಟಾನ. ಒಂದು ಇದು ಬಟ್ ಎಲ್ಲೋ ಒಂದು ಕಡೆ ನಾನು ಇದನ್ನು ಆಶ್ರಮ ಮಾಡಿ ನಾನು ಭಾಳ ಸಿಕ್ಕೊಂಡ್ಬಿಟ್ನ ಅಂತ ಅನ್ಸುತ್ತೆ. ಯಾಕಂದ್ರೆ ಇದನ್ನು ಭಾಳ ಮೊದಲು ಕಟ್ಸಿದೆ, ಇದನ್ನು ಮಾಡಿದ್ವಿ, ಎಲ್ಲ ಇನ್ವೆಸ್ಟ್ ಮಾಡಿದ್ವಿ. ಈ ಮೇಂಟೈನ್ ಮಾಡೋದು ನನಗೆ ತುಂಬ ಅನ್ನಿಸ್ತಾ ಇದೆ ಸರ್. ಆವತ್ತಿನಾಗ ಭಾಳ ಬೇಜಾರಾಗ್ತದೆ. ಇಷ್ಟೆಲ್ಲ ಯಾಕೆ ಮಾಡಬೇಕಾಗಿತ್ತು? ಯಾಕಂದರೆ ಇದೆಲ್ಲ ಸಂಪತ್ತು ಭರಿತ ಇದು ಆಗಬೇಕಾಗಿತ್ತು. ಯಾರೋ ಟ್ರಸ್ಟು ಸೊಸೈಟಿ ಮಾಡಿಕೊಂಡು ಮಾಡ್ತಕ್ಕಂಥ ಒಂದು ಯಾರೋ ಒಂದು ಫಂಡಿಂಗ್ ಮಾಡಿಕೊಂಡು ಬೆಳೆಸ್ತಕ್ಕಂಥ ಒಂದು ವ್ಯವಸ್ಥೆ ಇದು. ಸೊ ಒಬ್ಬನೇ ಮಾಡಿಕೊಂಡು ನಾನು ಕೈ ಸುಟ್ಕೊಂಡಿದ್ದೀನಿ ಅಂತ ಅವಾಗ ಸ್ವಲ್ಪ ಮೇಂಟೈನ್ ಕಾಲಕ್ಕೆ ಒಂದು ಥರದ ಇದು ಬರ್ತದೆ. ಅದಾಗಿ ಸಹಿತ ತಮಗೆ ಆತ್ಮ ಸಂತೃಪ್ತಿ ಐತಿ, ನಾ ಏನು ಮಾಡಿದ್ದೀನಿ ಅಂತೇಳಿ. ಎಲ್ಲರೂ ಬಂದು ಇದು ಚಲೋ ಐತಿ, ಹಿಂಗೆ ಮಾಡಿದಾಗ ಒಳ್ಳೇದಾಗಿದೆ, ಹಾಗಿದೆ ಹೊಗಳಿದಾಗ ಏನೋ ಹಾಗಾದ್ರೆ ಸಹಿ ಕಟ್ಟಾಯ್ತು ಅಂತ ಅನಿಸ್ತದೆ. ಯಾಕಂದ್ರೆ ಹೀಗೆ ಸಂಘ ಸಂಸ್ಥೆಗಳು ಕಡೆಗೆ ಸಂಪತ್ತಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಆಕರ್ಷಣೆ ಮಾಡಿ ಅದರಾಗ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ. ಮುಂದೆ ಅವ್ರು ಬಂದವರು ಅದರ ಲೂಟುಕೋರರಾಗೋ ಪ್ರಸಂಗ ಇರ್ತದಂತ. ಅದಕ್ಕೆ ತಾವು ಒಳ್ಳೆಯ ಕೆಲಸ ಮಾಡಿದ್ದೀರಿ. ಕಷ್ಟಪಟ್ಟು ನೀವು ಈ ಕೆಲಸ ಭಾಳ ಇಷ್ಟಪಟ್ಟು ಮಾಡಿದ್ದೀರಿ. ಹೀಗಾಗಿ ಬೆಳೆದದ ಇದಕ್ಕೆ ಉಜ್ವಲವಾದ ಭವಿಷ್ಯದ. ಇದು ಜನರ ಗಮನ ಇನ್ನೂ ಸೆಳೆಯಬೇಕಾಗಿದೆ. ಅದು ಸ್ವಲ್ಪ ಸಮಯದ ಇನ್ನು ಬಂದಾಗ ಇದು ಇನ್ನೂ ಒಳ್ಳೆಯ ಉತ್ತುಂಗ ಸ್ಥಿತಿಗೆ ಹೋಗ್ತದೆ ಅಂತೇಳಿ ನಾನು ಭಾವಿಸಿದ್ದೀನಿ. ನನಗೆ ಇನ್ನೂ ಸರ ಇದನ್ನು ಮತ್ತೊಬ್ಬರದ ಸಹಾಯ ತೊಗೊಂಡು ಮಾಡ್ಬೇಕಂತಿದ್ರಿ. ಬಟ್ ನಾನು ಹುಡುಗ ಮಾಡಿದಾಗ ಗರಡಿಗಳು ಬೆಳೆದ್ನಲ್ಲ, ಅವಾಗ ನಾನು ಅಲ್ಲಿ ಮಹಾಂತಪ್ಪಗಳು ಕೂಡ ನಾನು ಹುಡುಗ ಮಾಡ್ತಿದ್ದೆ. ನನಗೆ ಒಂದು ಶಾಕ್ ಏನಾಗಿದ್ದಪ್ಪ ಅಂದ್ರೆ ಅಲ್ಲಿ ಇದು ವಸತಿ ನಿಲಯ ಐತಲ್ಲ ಸರ್, ವಸತಿ ನಿಲಯ ನೋಡಿ ನನಗೆ 52 ಕೂಲಿ ಆಗಿದ್ದು ತಲಗಮ್ಯಾಗ. ಅವಳು ಬರ್ಬೇಕಾದಲ್ಲಿ ಒಬ್ಬರು ಧರ್ಮದರ್ಶಿಗಳು ಸೆಕ್ರೆಟ್ರಿ ಇರ್ತಾರಲ್ರಿ, ಮಹಾಂತಪ್ಪಗಳು ಹೇಳಿ ಸಹಿತ ಅವರು ಸೆಕ್ರೆಟ್ರಿ ತೋಳಿದ್ರು ತೋತಿದ್ದಲ್ಲ. ಹ್ಞೂ ರೀ, ಅವರು ಬೇಡ ಮಹಾಂತಪ್ಪಗಳು ಹೇಳಕ್ಕಾರೆ ಅಂತ ತಗೊಂಡು ಹುಡುಗರಿಗೆ ತಗೋಬೇಕಾದಾಗ ಆನಂತರ ಮಹಾಂತಪ್ಪಗಳ ಅಜ್ಞೆಯನ್ನು ಧಿಕ್ಕರಿಸಿ ನಡೀತಕ್ಕಂಥ ನೋಡಿ ನನಗೆ ಇವು ಸೆಕ್ರೆಟ್ರಿ ಟ್ರಸ್ಟು ನನಗೆ ಎಂದೊಂದು ಬೇಡಪ್ಪ ಅನ್ನಿಸ್ಬಿಡ್ತೀವಿ ಸರ್. ಯಾಕಂದ್ರೆ ಅಪ್ಪುಗಳು ಬರೀ ಅವ್ರು ಪೀಠಾಧಿಕಾರಿಗಳ ಕರೆ, ಬಟ್ ಆಡಳಿತ ಮಾಡೋರು ಕೈಗೊಂಬೆ ಮಾಡ್ಕೊಂಡ್ಬಿಡ್ತಾರೆ ಇವರು. ಅದಕ್ಕೆ ನಾನು ಯಾರ ಕೇಳಿದ್ರೆ ಈ ಒಂದು 10 ಲಕ್ಷ ಕೊಟ್ಟರೆ ನಾನು ನೀವು ಹೇಳ್ದಂಗೆ ಕೇಳಬೇಕಾಗುತ್ತೆ. ಇದನ್ನು ಮಾಡಿಸು ಅಂದ್ರೆ ಅದು ಮಾಡಬೇಕಾಗುತ್ತೆ. ಅಂಥದ್ದೆಲ್ಲ ಆಗಬಾರ್ದು ಅಂದ್ಕೊಂಡು 10 ರೂಪಾಯಿ ಸತಿ ಯಾರಿದ್ರು ನಾನು ಸ್ವೀಕಾರ ಮಾಡಿದಿಲ್ಲ. ಅದು ದೊಡ್ಡ ನನಗೆ ಸ್ವಲ್ಪ ಭಾಳ ನನಗೆ ತೊಂದರೆ ಆಗಿದೆ ಸರ್. ಬಟ್ ಆದಾಗ್ಯೂ ದೇವರ ದಯದಿಂದ ಇದೊಂದು ಬೆಳೆದ ರೂಪಕ್ಕೆ ಬಂದದ. ಏನೋ ಸಿಕ್ಕಾಕೊಂಡ್ರು ಕೂಡ ಸಂತೃಪ್ತಿ ಇದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಮುಗಿಸ್ತಾರೆ. ಹಾಂ.